ಇನ್ನು ಸೈಫ್ ಅಲಿ ಖಾನ್ ಹೆಲ್ತ್ ಇನ್ಶೂರೆನ್ಸ್ ದಾಖಲೆ ಸೋರಿಕೆಯಾಗಿದೆ. ಶಸ್ತ್ರಚಿಕಿತ್ಸಾ ವೆಚ್ಚ 35 ಲಕ್ಷಕ್ಕೆ ಕ್ಲೈಮ್ ಮಾಡಿರುವಂತಹ ಆಸ್ಪತ್ರೆ ಇನ್ಶೂರೆನ್ಸ್ ಕಂಪನಿಯಿಂದ 25 ಲಕ್ಷ ಹಣ ಮಂಜೂರಾಗಿದೆ. ಕ್ಲೇಮ್ ರಿಪೋರ್ಟ್ನಲ್ಲಿ ಡಿಸ್ಚಾರ್ಜ್ ದಿನಾಂಕ ಕೂಡ ನಮೂದಾಗಿದೆ. ನಿವಾಬುಪಾ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದು ಸೈಫ್ ಅವರ ಬಳಿ ಇರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ದಾಖಲೆಗಳು ಹರಿದಾಡ್ತಾ ಇದೆ. ಆರೋಗ್ಯ ವಿಮೆಯ ದಾಖಲೆ ಸೋರಿಕೆಯಾಗಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೈಫ್ ಅಲಿ ಖಾನ್ ಹೆಲ್ತ್ ಇನ್ಶೂರೆನ್ಸ್ ದಾಖಲೆ ಸೋರಿಕೆಯಾಗಿದೆ. ಶಸ್ತ್ರಚಿಕಿತ್ಸಾ ವೆಚ್ಚ ಎಷ್ಟು, ಇನ್ಶೂರೆನ್ಸ್ ಕಂಪನಿಯಿಂದ ಎಷ್ಟು ಕ್ಲೇಮ್ ಆಗಿದೆ, ಹಾಗೆ ಯಾವ ದಿನಾಂಕದಲ್ಲಿ ಅವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ, ಇವೆಲ್ಲವೂ ಕೂಡ ನಮೂದಾಗಿರುವಂತ ರಿಪೋರ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಾಮಾನ್ಯವಾಗಿ ಈ ರೀತಿಯ ದಾಖಲೆಯ ಸೋರಿಕೆ ಆಗೋದಿಲ್ಲ. ಮಾಡಿರೋದು ಯಾರು, ಆಸ್ಪತ್ರೆಯ ಸಿಬ್ಬಂದಿ, ಇವರೆಲ್ಲರ ವಿಚಾರಣೆ ಕೂಡ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಹೇಗಿದು ಲೀಕ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಪೊಲೀಸರು ಕಲೆ ಹಾಕ್ತಾರೆ. ಗೊತ್ತಿದೆ ಎಷ್ಟು ಕಾಂಪ್ಲಿಕೇಟ್ ಆಗಿದೆ ಈ ಕೇಸ್. ಸೈಫ್ ಅಲಿ ಖಾನ್ ಅವರ ಮೇಲೆ ನಡೆದಿರುವಂತಹ ದಾಳಿ ಹತ್ತಾರು ಅನುಮಾನಗಳನ್ನ ಹುಟ್ಟುಹಾಕೊಳ್ತಾ ಇದೆ. ಯಾರು ಏನು ಅಂತ ತಲಾಶ್ನಲ್ಲಿ ಪೊಲೀಸರು ಇರಬೇಕಾದ್ರೆ ಇತ್ತ ಹಾಸ್ಪಿಟಲ್ನಿಂದ ಒಂದು ರಿಪೋರ್ಟ್ ವೈರಲ್ ಆಗ್ತಾ ಇದೆ, ಅದರ ಲೀಕ್ ಆಗಿದೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಬೇಕಾದಂತಹ ವಿಚಾರ. ಸೈಫ್ನ ಆಸ್ಪತ್ರೆಗೆ ಕರೆತಂದಿದ್ದಂತ ಆಟೋ ಚಾಲಕ ಭಜನ್ ಸಿಂಗ್, ಉತ್ತರಾಖಂಡ ಮೂಲದ ಚಾಲಕ ಭಜನ್ ಸಿಂಗ್ ರಾಣಾ ನೋಡಿ, ಅವತ್ತಿನ ದಿನ ಅವರು ಕಾರ್ನಲ್ಲಿ ಹೋಗಿರಲಿಲ್ಲ. ಮನೆಯಲ್ಲಿ ಹತ್ತಾರು ಕಾರ್ಗಳಿದೆ, ಆದ್ರೆ ಅವತ್ತು ಬಳಸಿರೋದು ಆಟೋವನ್ನ. ಸೈಫನ್ನ ಆಸ್ಪತ್ರೆಗೆ ಕರೆತಂದಿದ್ದಂತ ಚಾಲಕ ಅವತ್ತಿನ ದಿನ ಏನಾಯ್ತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಮಹಿಳೆಯೊಬ್ರು ಜೋರಾಗಿ ಆಟೋ ಅಂತ ಕೂಗ್ತಾರೆ. ಓರ್ವ ಮಹಿಳೆ ಹಾಗೆ ಒಬ್ಬ ಹುಡುಗ ಓಡೋಡ್ ಬರ್ತಾರೆ. ಹಲ್ಲೆ ಮಾಡಿದ್ದಾರೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಆತ ರಕ್ತಸಿಕ್ತವಾಗಿದ್ದ, ದೇಹದಲ್ಲಿ ರಕ್ತ ಸೋರ್ತಾ ಇತ್ತು. ಅವರು ನಟ ಸೈಫ್ ಅಲಿ ಖಾನ್ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಆತ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅನ್ನೋದನ್ನ ಅಷ್ಟೇ ನಾನು ಗಮನಿಸಿದೆ. ಗಾಯಾಳು ಜೊತೆಗೆ 7-8 ವರ್ಷದ ಓರ್ವ ಬಾಲಕ ಕೂಡ ಬಂದಿದ್ದ. ಆಸ್ಪತ್ರೆಗೆ ಬರ್ತಾ ಇದ್ದಂತೆ ನಾನು ನಟ ಸೈಫ್ ಅಲಿ ಖಾನ್ ಅಂತ ಹೇಳ್ತಾರೆ, ಬೇಗ ಚಿಕಿತ್ಸೆಯನ್ನ ಶುರು ಮಾಡಿ ಅಂತ ಹೇಳ್ತಾರೆ. ನಾನು ಸೈಫ್ ಅಲಿ ಖಾನ್ ಅಂತ ಅವ್ರು ಹೇಳಿದಾಗ ಅವ್ರ ಹೆಸರು ಹೇಳಿದ ಮೇಲೇನೆ ನನಗೆ ಗೊತ್ತಾಗಿದ್ದು ಅವರು ನಟ ಸೈಫ್ ಅಲಿ ಖಾನ್ ಅನ್ನೋದಾಗಿ. ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂತ ಆಟೋ ಚಾಲಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ.